ಇಲ್ಲಿ ಎಲ್ಲ ದುಡ್ಡು, ಇದು ದುಡ್ಡಿನ ಪುಡಿ ಕಣಪ್ಪ. ಇದು ಎಲ್ಲ ಪುಡಿ ಮಾಡಿ ಅದೇ ಸಾಂಬಾರಿಯ, ಅದೇ ರಾಗ, ಅದೇ ಹಾಡು. ಯಾವ್ದಾರ ಹೊಸ್ದಾಗಿ ಏನಾರ ಮಾಡಮ್ಮ ಅಂತದ. ಹಾಯ್, ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್. ದಿನ ವಿಡಿಯೋ ಮಾಡಿ ಅಣ್ಣ ಅಂತ ಕಮೆಂಟು ಬರ್ತಾ ಇರ್ತವೆ. ನಿಮ್ಮ ವಿಡಿಯೋಗೋಸ್ಕರ ಹೀಗೆ ಕಾಯ್ತಾ ಇರ್ತೀವಿ. ವಿಡಿಯೋ ಮಾಡ್ತಾಯಿರಿ ಅಂತ ಮಾಡೋಣ. ಖಂಡಿತ ಫ್ರೀ ದಿನ ಖಂಡಿತ ಮಾಡ್ತೀನಿ. ಇಲ್ಲ ಅಂತಂದರೆ ಒಂದು 2-3 ದಿನ ಗ್ಯಾಪ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಮಾಮೂಲಿ ವುಡ್ ವರ್ಕ್ ಕೆಲಸ ನಡೀತಾ ಇದೆ. ಎಲ್ಲ ಪಾರ್ಮಿಕ ಎಲ್ಲ ಅಂಟಿಸಿದ್ರು. ಅಂಟಿಸಿರೋ ರೆಡಿಮೇಡ್ ಪಾರ್ಮಿಕನೂ ಸೀಟು ಸಿಗ್ತಾವಂತೆ. ಬಟ್ ಇಲ್ಲೇನು ಮಾಡ್ತಾರೆ ಅಂತಂದರೆ, ಮಾಮೂಲಿ ಪ್ಲೇನ್ ಸೀಟು ಹೀಗೆ ತಗೊಬಂದ್ಬಿಟ್ಟು ಅದಕ್ಕೆ ಈ ಥರ ಗಮ್ ಹಾಕ್ಬಿಟ್ಟು ಹೀಗೆ ಅದಕ್ಕೆ ಪಾರ್ಮಿಕ ಅಂಟಿಸ್ಬಿಟ್ಟು ಮೇಲೆ ಏನಾರ ಅದಕ್ಕೆ ಮುಡುಕ್ತಾರೆ. ಬಬಲ್ಸು ಗ್ಯಾಪ್ ಬರುತ್ತೆ ಅಂದ್ಬಿಟ್ಟು. ಗ್ಯಾಪು ತುಂಬ ಬರ್ತವೆ ಕೆಲವೊಂದರಲ್ಲವೇ. ನೋಡಿ, ಗ್ಯಾಪು ತುಂಬ ಇದೆ. ತುಂಬ ಸೀಟಲ್ಲಿ ನಾನೇ ನೋಡಿದ್ದೀನಿ. ಬಬಲ್ಸು ಥರ ಬರುತ್ತೆ. ಇಲ್ಲ ಐತೆ ನೋಡಿ, ಇದೇ ಗ್ಯಾಪು. ಈ ಥರ ಅಂಟಿಸಿದ್ರೆ ಈ ಥರ ಗ್ಯಾಪ್ ಬಿಟ್ಕೊತವೆ ಹಿಂಗೆ. ಅದಕ್ಕೆ ಕೆಲವು ಶ್ರೀಮಂತರು ರೆಡಿಮೇಡ್ ತಗೊಬರ್ತಾರೆ. ಇಲ್ಲಿ ಅಂಟಿಲ್ಲ, ಇದು ಹಿಂಗೆ ಅಂಟಿಸ್ತಾರೆ. ಅದು ಏನೇ ಮಾಡಿದ್ರು ಕಚ್ಚಲ್ವಂತೆ, ಒಂದೊಂದವು ಕಚ್ಚಲ್ವಂತೆ. ಏನು ಮಾಡೋಕ್ಕಾಗಿಲ್ಲ, ಅವೆಲ್ಲ ಕಾಸ್ಟ್ಲಿ ಅಂತ ಅಂದ್ಬಿಟ್ಟು ಕೆಲವ್ರ ಥರ ಎಲ್ಲ ಹಿಂಗೆ ಮಾಮೂಲಿ ಅಂಟಿಸೋದಿರ್ತಾರೆ. ಅದಕ್ಕೋಸ್ಕರ ಈಗ ಇಷ್ಟು ಸೀಟ್ಗೆ ಮಾಮೂಲಿ ತಿರ್ಗಾ ಇದಾಕ್ಬಿಟ್ಟು ಫಾರ್ಮಿಕ್ ಹಾಕ್ಬಿಟ್ಟು ಅಂಟಿಸೋರೆ. ಈ ಡೋರು ನೆನ್ನೆ ಬಂದು ಒಂದು 10 kg ಅಂಟು, ಇದು ಫೆವಿಕಲ್ಲು ತಿರೋಗಿರೋದು. ಈಗ ತಿರ್ಗಾ ಇತ್ತಂದವ್ರೆ, ಸೂರ್ಯ ಕಾಲ್ ಅಂತ ಅಂದ್ಬಿಟ್ಟು ಇತ್ತಂದವ್ರೆ. ಈ ಡೋರು ಅದೇ ಈ ಮನೆಗೊಂಡು ಡೋರು ಇವೆರಡು ನೆನ್ನೆ ಬಂದಿರೋವು. ಇವು 4,000 ಒಂದು ಡೋರು. ಅವತ್ತು ಹೇಳಿದ್ನಲ್ಲ, ಅದೇ ಡೋರು ಕೊಟ್ಟಿಲ್ಲ ಅಂತ ಹೇಳಿದ್ನಲ್ಲ, ಅದೇ ಡೋರು ಇವತ್ತು ಬಂದವೆ. ವರ್ಕು ಎಷ್ಟಾಗದೆ ಅಂತ ತೋರ್ತೀನಿ ಬನ್ನಿ. ಇವತ್ತು ಈ ವರ್ಕ್ ನಡೀತದೆ. ಇದು ಮುಗಿಸೋರೆ ಹೆಂಗೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಲ್ಲಿ ಮಾಡೋರೆ ನೋಡಿ. ಇಲ್ಲೆಲ್ಲ ಹಿಂದೆಗಡೆ ಗ್ಯಾಪ್ ಅದೇ. ಈ ಗ್ಯಾಪ್ ಎಲ್ಲನೇ ಮುಚ್ಚರಂತೆ. ಇಲ್ಲೂ ಗ್ಯಾಪ್ ಐತೆ, ಮುಚ್ಚರಂತೆ. ನಾನೆಲ್ಲೋ ಇಲ್ಲಿ ಕಲ್ಲು, ಈ ಗುಬ್ಬಿ ಥರ ಏನೋ ಕೊಡ್ತಾರಲ್ಲ, ಆ ಥರ ಗುಬ್ಬಿ ಥರ ಏನೋ ಕೊಡ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಏನಾದರೂ ನೀರು ಹಾಕ್ಬಿಟ್ಟು ಒರೆಸುವಾಗ ಏನಾರ ನೀರು ಕೆಳಗಡೆ ಹೋಗ್ಬಾರ್ದು, ಈ ಥರ ಏನೋ ಮಾಡ್ತಾರೇನೋ ಅಂದ್ಕೊಂಡಿದ್ದೆ. ಇಲ್ಲೇನು ನೀರು ಹಾಕಿ ಮಾಮೂಲಿ ಬಟ್ಟೆಲಿ ಒರೆಸ್ಕೊಳ್ಳೋದು. ನೀರು ಹಾಕಿ ಅಂತ ತೊಳೆಯಲ್ವಲ್ಲ ರೂಮ್ನ. ಇದೊಂದು ರೂಮ್ಗೆ ಎಮರ್ಜೆನ್ಸಿ ಬಟ್ಟೆ ಗಿಟ್ಟೆ ಮಡಿಕೊಳಕ್ಕೆ ಬೇಕು ಅಂತ ಅವತ್ತು ಹೇಳಿದ್ನಲ್ಲ, ಅದಕ್ಕೋಸ್ಕರ ಮಾಡಿಸಿರೋದು. ರಾಕ್ 1 2 3 4 ಬಾಕ್ಸು. ಇದೊಂದು ದೊಡ್ಡದು, ಇದರಲ್ಲೂ 3 ಬೇಜಾನು. ಈಗ ಸದ್ಯಕ್ಕೆ ನಮ್ಮಟ್ಟಿಲಿರೋದು ಒಂದು ಬೀರು. ಆ ಬೀರ್ಗೆ ಎಲ್ಲ ತುಂಬಿವಿ. ಇದೊಂದು ಅದೇ ದೊಡ್ಡದು, ಇದೊಂದು ಚಿಕ್ಕದು. ಒಟ್ಟಿನಲ್ಲಿ ಬಟ್ಟೆ ಮಡಿಗಳಿಗೆ ಬೇಜಾನು. ಆಮೇಲೆ ಈಗ ಮೊದಲು ತರಿಸಿದ್ದು 11 ಸೀಟ್ ಅಲ್ಲದೆ ತಿರ್ಗಾ ನಿನ್ನೆ 3 ಸೀಟ್ ತರಿಸಿದ್ದು. ಇನ್ನೂ ಏನಾರು ತರಿಸ್ಕೊಂಡದು ಹಿಂಗೆ ಸಣ್ಣ ಪುಟ್ಟ. ನಾವೀಗ 1,20,000 ಅಂತ ಅವತ್ತು ಏನೇ ಐಟಮ್ ಹೇಳಿದೆ, ಅದಾದಮೇಲೆ ತರಿಸ್ಕೊತಾನೇ ಇರ್ತವೆ. ಒಂದಾದ್ಮೇಲೆ ಒಂದು ಅದು ಬೇಕು ಇದು ಬೇಕು ಅಂತ ತರಿಸ್ಕೊತಾನೆ ಇರ್ತಾರೆ. ದುಡ್ಡು ಖರ್ಚು ಆಯ್ತಾನೆ ಇರ್ತದೆ. ಇನ್ನು ಏನೇನು ತರಿಸ್ಕೊತಾರೆ ಅಂತ ಗೊತ್ತಿಲ್ಲ. ಆಮೇಲೆ ಮನೆ ಒಂದು ಈ ಕಟ್ಟಡ ಆದಮೇಲೆ ಈ ಪ್ಲಾಸ್ಟಿಂಗು ಬಿಟ್ಟಾಕಿ, ಅದು ಬಿಟ್ಟು ಇನ್ನು ಬೇರೆ ಏನೆಲ್ಲ ಕೆಲಸ ಐತೆ, ಈ ಮನೆ ಕೆಲಸ ಬೇರೆ ಏನೆಲ್ಲ ಕೆಲಸ ಐತೆ, ಎಲ್ಲ ಕೆಲಸಕ್ಕಿಂತಲೂ ಅತಿ ಹೆಚ್ಚು ದುಡ್ಡು ತಿನ್ನುವಂಥ ಕೆಲಸ ಅಂತ ಅಂದರೆ ಪ್ಲೇವುಡ್ಡು. ಕೆಲವ್ರು ಹೇಳ್ತಾ ಇರ್ತಾರೆ, ಮನೆ ಕಟ್ಬೇಕಾದ್ರೆ ಈಗೇನೋ ಇರೋದು ಮುಂದಕ್ಕೆ ಖರ್ಚು, ಮನೆ ಕಟ್ಟಾದ್ಮೇಲೆ ಹೇಳ್ತಾರಲ್ಲ, ಪ್ಲಾಸ್ಟಿಂಗ್ ಹಾಕೋ ಮುಂಚೆ ಬರೀ ಈಗ ಅರ್ಧ ಅರ್ಧ ಖರ್ಚಾಯ್ತದೆ ಅಂತ. ಯಾವುದು ಒಂದು ಇದು ಪ್ಲಾಸ್ಟಿಂಗು ಅಷ್ಟು ಖರ್ಚಾಗಲ್ಲ. ಪ್ಲಂಬಿಂಗ್ ಆಗಲಿ, ಎಲೆಕ್ಟ್ರಿಕ್ ಆಗಲಿ, ಬಣ್ಣನೂ ಆಗಲಿ, ಅವು ಎಲ್ಲಕ್ಕಿಂತ ಹೆವಿ ದುಡ್ಡು ತಿನ್ನುವಂಥದ್ದೇ ಅಂದರೆ ವುಡ್ ವರ್ಕು. ಕಮ್ಮಿ ಅಂದರೆ ಒಂದು ಸುಮಾರು ಈ ದೊಡ್ಡ ದುಡ್ಡು ಜೋರಾಗಿ ಸಂಪಾದನೆ ಮಾಡುವಂಥರ ಅವರೇ ಒಂದು 5 ಲಕ್ಷ, 6 ಲಕ್ಷ, 8 ಲಕ್ಷ, 10 ಲಕ್ಷ, 20 ಲಕ್ಷ ಹಿಂಗೆಲ್ಲ ಖರ್ಚು ಮಾಡ್ತಾರೆ. ವುಡ್ ವರ್ಕ್ ಬಿಟ್ಟರೆ ಇನ್ನು ಬೇರೆ ಯಾವುದಕ್ಕೂ ಖರ್ಚಾಗಲ್ಲ. ಈಗ ನಮ್ಮದೇ ಹತ್ರ ಆಗುತ್ತೆ 1.5 ಲಕ್ಷದ ಮೇಲೆ ಹೋಗುತ್ತೆ ಅನ್ಕೋತೀನಿ. 1.20 ಆಯಿತು, 1.30 ಆಗದೆ. ಈಗ ವುಡ್ ವರ್ಕೆ ನಂದೇ 2 ಲಕ್ಷದ ಮೇಲೆ ಹೋಗುತ್ತೆ. 2 ಲಕ್ಷ ಯಾಕೆ, ಅಯ್ಯೋ ಜಾಸ್ತಿನೇ ಆಗುತ್ತೆ ಎಲ್ಲ ಲೆಕ್ಕ ಹಾಕಂದರೆ. ಚಟಪಟಿ ಇವು ಏನೋ ಈಗ ಚಟಪಟಿ ಎಲ್ಲ ರೆಡಿ ಮಾಡಿ ಮುಡ್ಗವ್ರೆ. ಇವಕ್ಕಿನ್ನ ಗ್ಲಾಸ್ ಹಾಕೋದಷ್ಟೇ. ಈಗ ಗ್ಲಾಸ್ ಹಾಕ್ಬಿಟ್ಟು ಫಿಟ್ ಮಾಡೋದು ಎಲ್ಲ. ಪ್ರತಿ ಒಂದು ಕಿಟಕಿಗೂ ಇಲ್ಲಿ ನಂಬರ್ ಹಾಕಿ ಬರದೆ ರೆಡಿ ಮಾಡಿ ಮುಡ್ಗವ್ರೆ.
ಗ್ಲಾಸ್ ಹಾಕಿದ್ರೆ ಇದ್ರ ಕೆಲಸ ಮುಗೀತು. ಇವೆಲ್ಲ ಲೆಕ್ಕ ಹಾಕಂದ್ರೆ ನಾನು ಹೇಳ್ದಂಗೆ ಇಡೀ ಮನೆ ಕೆಲಸಕ್ಕೆ ಅತಿ ಹೆಚ್ಚು ಅತಿ ಹೆವಿ ದುಡ್ಡು ಕಿತ್ಕೊಂಡು ತಿನ್ನೋದು ಅಂತಂದರೆ ಇದು ವುಡ್ವರ್ಕು, ಮರದ ಐಟಮಿಯ. ಆಮೇಲೆ ಗೊತ್ತಾ, ಈ ಥರ ಇದು ಲೈಫು. ಬಟ್ ಟಿ ವಿ ಶೋಕೇಸ್ ಇದು ಲೈಫ್ ಇರುತ್ತೆ, ಬಟ್ ಜನರ ಕಂಡ್ರಿಗೆ ಅಟ್ರಾಕ್ಷನ್ ಆಗೋಲ್ಲ. ಈ ವುಡ್ಡಲ್ಲಿ ಮಾಡ್ತಾರೆ ನೋಡಿ, ಹೆಂಗೆ ಅಟ್ರಾಕ್ಷನ್ ಆಗುತ್ತೆ ಅಂತಂದರೆ ಭಯಂಕರ. ಹಂಗೆ ಮನೆ ಲುಕ್ ಕಾಣಿಸೋದೆ ವುಡ್ ವರ್ಕಿಂದ. ನಂಬರ್ 1 ಎಲ್ಲಿಂದ ಎಲ್ಲಿ ತನಕ ಹೋದರೂ ಕೂಡ ಮನೆ ವಾವ್ ಸಕ್ಕತ್ತಾಗದೆ ಅಂತ ನಂಬರ್ 1 ಲುಕ್ ಕಾಣೋದೇ ವುಡ್ ವರ್ಕಿಂದ, ಮಾಡೋ ವರ್ಕಿಂದ. ನಾವು ಹಾಕೋ ಬಂಡವಾಳಿಂದಲ್ಲ, ಮಾಡೋ ವರ್ಕ್ ಮೇಲೆ ಡಿಪೆಂಡು. ಬಟ್ ವುಡ್ ವರ್ಕಿಂದನೇ ಮನೆ ಲುಕ್ ಕಾಣೋದು. ಅದು ಲೈಫ್ ಇರಲಿ ಲೈಫ್ ಇಲ್ಲದೇ ಇರಲಿ, ವುಡ್ ವರ್ಕು ಇದು ಲೈಫ್ ಇರ್ಬೋದು. ಸಿಮೆಂಟಲ್ಲಿ ಮಾಡೋ ಆಂಧ್ರ ಮೆಸ್ಸು ಲೈಫ್ ಇರ್ಬೋದು, ಬಟ್ ಅಂದ ಚಂದ ಕಾಣೋದು ವುಡ್ ವರ್ಕಿಂದನೇ. ಅಂದ ಚಂದ ಯಾವ ಥರ ಬೇಕಾದ್ರೂ ಕಾಣಿಸ್ಬೋದು. ಮಾಡೋ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. ನೀಟ್ನೆಸ್ಸಾಗಿ ಕೆಲಸ ಮಾಡ್ಕೊಂಡೋದ್ರೆ ನೀಟಾಗಿ ಸಖತ್ತಾಗಿ ಕಾಣುತ್ತೆ ವುಡ್ ವರ್ಕು. ಸದ್ಯಕ್ಕೆ ಇಷ್ಟು. ಇವತ್ತು ಬರ್ತಾರೆ. ಇವತ್ತು ಯಾವ್ಯಾವ ಕೆಲಸ ಮುಗಿಸ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಅದೇ ಇವತ್ತು ಮೋಸ್ಟ್ಲಿ ಡೋರ್ ಫಿಟ್ ಮಾಡ್ತಾರೇನೋ. ಬೇಗ ಆಗೋದ್ರೆ ಸಾಕು ಅನ್ನಿಸ್ತದೆ. ಈಗ ನೆಕ್ಸ್ಟು ಇದಾದಮೇಲೆ ಬಣ್ಣದಾರ ಬರಬೇಕಲ್ಲ, ಅದಕ್ಕೆ ಇಲ್ಲಿ ಇಷ್ಟೊಂದು ದಾರಿ ಕಟ್ ಮಾಡೋರೆ. ಎಲ್ಲ ನಮ್ಮ ದುಡ್ಡೆಲ್ಲ ಪುಡಿ ಆಗೋಗದೆ. ಇಲ್ಲಿ ಎಲ್ಲ ದುಡ್ಡು, ಇದು ದುಡ್ಡಿನ ಪುಡಿ ಕಣಪ್ಪ. ಇದು ಎಲ್ಲ ಪುಡಿ ಮಾಡಿ ಪುಡಿ ಮಾಡಲೇಬೇಕು. ಅವ್ರು ಕಟ್ ಮಾಡಬೇಕು, ವರ್ಕ್ ಮಾಡಬೇಕು ಅಂತಂದ್ರೆ ಪುಡಿ ಮಾಡಲೇಬೇಕು. ಸುಮ್ಮನೆ ಹಂಗಂದದ್ದು. ಆಮೇಲೆ ಇಲ್ಲಿ ಇಷ್ಟೊಂದು ದಾರಿ ಪೀಸ್ ಮಾಡೋರೆ. ಇವೆಲ್ಲ ಯಾತಕ್ಕೆ ಜೋಡಿಸೋರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಷ್ಟೊಂದು ದಾರಿ ಪೀಸು. ಒಂದೊಂದು ಸೀಟ್ ಏನು ಕಮ್ಮಿ ಇಲ್ಲ. ಅಡಿನೇ 75-100 ರೂಪಾಯಿ ಗಂಟೆ ಬೀಳುತ್ತೆ. ಇಲ್ಲೊಂದಿಷ್ಟವೆ ಪೀಸ್ಗಳು, ಇಲ್ಲೊಂದಿಷ್ಟವೆ. ಇನ್ನು ಏನೇನು ತರಿಸ್ಕೊಂತಾರೋ ಅಲ್ಲೂ ಬೇರೆ ಜೀವ ಡಬ ಅಂತ ಇರ್ತದೆ. ಈಗ ಬಂಡವಾಳ ಹಾಕ್ತಾನೆ ಇದ್ದರೆ ಎಲ್ಲಪ್ಪ ತರೋದು ದುಡ್ಡು ಅನ್ನೋಂಗೆ ಡಬ ಅಂತ ಇರ್ತದೆ. ಇನ್ನು ಅಟ್ಟಿಗೆ ಹೋದರೆ ಈಗ ಅಡುಗೆ ಮಾಡು ಅಂತೇಳೆ. ನಾನೇ ಅಡುಗೆ ಮಾಡ್ತೀನಿ ಅಂತ ಅಂದಿದ್ದೆ. ಸುಮ್ಮನೆ ಹಂಗಂದೆ. ಯಾವುದೋ ನಾಷ್ಟ ಪಾಷ್ಟ ಮಾಡ್ತಾಳೆ, ನಮ್ಗೆ ಗ್ಯಾಸ್ಟಿಕ್ಕು ಮೊದಲೇ ಆಯ್ಕಿಲ್ಲ ಅಂತ ಅಂದ್ಬಿಟ್ಟು ಈಗ ನನ್ನೇ ಅಡುಗೆ ಮಾಡು ಅಂತ ಇಟ್ಕೊತಾಳೆ. ನೋಡಮ್ಮ, ಏನಾರ ಸ್ಪೆಷಲಾಗಿ ಯಾವ್ದಾರ ಒಂದು ಸಾರು ಮಾಡ್ತೀನಿ ಬನ್ನಿ ಇವತ್ತು. ಆಯ್ತಾ ಅಡುಗೆ? ಏನ ಅದೇನೋ ಸಾಂಬಾರ್ ಮಾಡ್ತೀನಿ ಅಂತಲ್ಲ, ನಾನು ಪುಳಿಯೋಗರೆ ಮಾಡುವೆ, ನೀನು ತಿನ್ನಿಕ್ಕಿಲ್ಲ. ಅದೇನೋ ಸಾಂಬಾರ್ ಮಾಡ್ತೀನಿ ಅಂದ್ರೆ ನೀನು ಬೇಳೆ ಹೋಗ್ರೆ ಯಾರಿಗೆ ಬೇಕೋ ನೀನೇ ಮಾಡ್ಕೊಂಡು ತಿನ್ನಬೇಕಾರೆ. ಅದು ಅವತ್ತೊಂದು ಕಾಯಿ ತಂದಲ್ಲ, ಅದೇನು ಮಾಡಿದೆ? ಅಲ್ಲಿಯ ಪೂಜೆ ಮಾಡು. ಗಂಧಕಡ್ಡಿ ಇಲ್ವಾ? ಇಲ್ಲ, ತಗೊಬತ್ತೀನಿ ಅಂಗಡಿಗೆ ಹೋಗಿ. ಹಾಂ, ನೀವು ಪೂಜೆ ಮಾಡೋಕೆ ತಗೊಂಬಂದಿರೋದು? ಹಾಂ, 20 ದಿನ ಆಗದೆ. ನೀನು ಏಕ್ತಿಗೆ ಮಾಡಕ್ಕೆ ಬರೀಕಿಲ್ಲ ಅಂತ ಹೇಳೋ. ಸಾಂಬಾರು ಚೆನ್ನಾದದ ಅಲ್ಲ, ಸಾಂಬಾರು ಸವಂತೆ ತಗೊಂಡಿ ಒಂದ. ಹಾಂ, ಸಾರು ಮಾಡಕ್ಕೆ ಬರ್ದೆಯ ನೀನು ಹೇಳ್ತೀಯಲ್ಲ, ಹೇಳ್ತೀಯಲ್ಲ ಚೆನ್ನಾದದ ಅಂತ. ಹಾಂ, ಸೋರೆಕಾಯಿ. ಹಾಂ, ಹ್ಞೂ ಅದಲ್ವ. ಈಗ 15 ದಿನ 20 ದಿನ ಪಿಡ್ಜಲ್ಲಿರೋದ ಅಲ್ವ ತಿನ್ನೋದು? ಹಾಂ, ಅದೇ 20 ದಿನ ಪಿಡ್ಜಲ್ಲಿ ಮಡಿಕೊಂಡು ತಿನ್ನೋದು. ಇಲ್ಲ, ಇದ್ಯಾಕಿಲ್ ತಂದು ಗುಡಿ ಹಾಕ್ತೆ? ಅದೇನು ಸೋಸಿ ಅದ? ಕರ್ಬೇವಿನ ಸೊಪ್ಪ? ಅದೇನು ಬೆರಕ್ ಸೊಪ್ಪು ಕೆಟ್ಟೈತ ಸೋಸಕ್ಕೆ? ತಗೋಯ್ಲಿ, ಇದೆ ಇಲ್ಲನೆ ಮೆಂಡರ್ ಕೊಡು. ಇಲ್ಲಿ ಚಾ ಕೊಡಿಲಿ, ಇದು ಕೊಡು, ಮನೆ ಕೊಡು. ನೀನು ಆಸಾರ ಮಾಡಿಯ ನೀನು? ಏನು ಕಾಯೋದು? ಅದು ಸೌತೆಕಾಯಿ ಅದು ಅಲ್ಲಿ ಕಾಣ್ತಾ ನೋಡು ಪೂರ್ತಿ. ನೀನ್ ಯಾಕೆ ಮುಟ್ಟಕೋದೆ? ಸೌತೆಕಾಯಿ ಸಪ ಅಂದರೆ ಬಲ್ತಗೋದಲ್ಲ. ಈ ಸೌತೆಕಾಯಿ ಹಾಕ್ಬಿಟ್ಟು ಮಾಮೂಲಿ ಇದು ಸಾಂಬಾರು ಸೌತೆ ಅಲ್ಲ, ತಿನ್ನೋ ಸೌತೆ ಹಾಕ್ಬಿಟ್ಟು ಸಾಂಬಾರು ಮಾಡಮ್ಮ ಅಂತ ಸಿಂಪಲ್ಲಾಗಿ ಮಾಡ್ಬೋದ ವಿಧಾನ ತೋರ್ತೀನಿ. ಸಿಂಪಲ್ಲಾಗಿ ಹೆಂಗೆ ಮಾಡ್ಬೋದು ಅಂತ. ಮಾಮೂಲಿ ಮೊದಲು ಹಿಂಗೆ ಪೂರ್ತಿ ತೆಗೆದುಬಿಟ್ಟು ಸಿಪ್ಪೆಯ ಕೊಡೋಯ್ಲಿ, ಬಟ್ಲು ಕೊಡು. ಇವೆಲ್ಲ ಹಬಲ ಇವು ಮಾಡಬಾರದನ್ನೇ ಮಾಡ್ತವೆ. ಇವು
ಸುಮ್ಮನೆ ಕುತ್ಕೊಳಕ್ಕೆ ಆಯ್ಕಿಲ್ವಲ್ಲ. ಮಾಡಿಕ್ಕವು ಯಾವೂ ಇಲ್ಲ ನ್ಯಾಯವಾಗಿ. ಅಲ್ಲಿ ಕೊಡ್ಲಾಗ ಕರಿ ಎತ್ಕೊಂಡ ಫುಲ್ಲು ಫುಲ್ ತಗದೆ. ತಿರುಳ ಪೂರ್ತಿ ತೆಗೆದಿಡ್ಬೇಕು. ತಿರುಳ ತಿಂತಿದ್ದಿ ಇದನ್ನೇ ಕುಯ್ಕೊಟ್ರೆ, ಉಪ್ಪು ಖಾರನೂ ಹಾಕ್ಕೊಟ್ರೆ ತಿಂತಿದ್ದಿ ಎಲ್ಲ ಇದನ್ನೇ. ಹಾಂ, ಮತ್ತು ಅದೇನು ಅಂದರೆ ಉಪ್ಪು ಚೆನ್ನಾಗಿರ್ತದ. ಹಾಂ, ನೀವು ಮಾಡಿ ಮುಂದೆ ಕೊಟ್ರೆ ಯಾವ ಚೆನ್ನಾಗಿರಿಗಿಲ್ಲ ಅವಗೆ ಮಕ್ಳಿಗೆ. ಹಾಂ, ಎಲ್ಲ ಚೆನ್ನಾಗೇ ಇರ್ತದೆ ನಿಮಗೆ. ಹಾಂ, ಮಾಡವಂತೂ ಯಾವೂ ಇಲ್ಲ. ನಾವೇನು ಮಾಡಿಕ್ಕಿದ್ರೆ ಮಾಡ್ತದೆ ಅದೇ ರಾಗ ಅದೇ ಆಡು ಅಂತಾರಲ್ಲ ಹಂಗೆ. ಹಾಂ, ಅದೇ ರಾಗ ಅದೇ ಆಡು ಮಾಡ್ತಾರಲ್ಲ. ಅಕ್ಕಿ ಕುಣಿಸೋದು, ರಾತ್ರಿ ಸಾರು ಅಕ್ಕಿ ಹಾಕೋದು, ಅದೊಂದು ಚೆನ್ನಾಗಿ ಕಲ್ತದೆ. ಇಲ್ಲ, ಅದು ಸಾಂಬಾರ್ ತಾನೇ ಮಾಡಿರ್ತೀವಿ. ಅದೇ ಸಾಂಬಾರಿಯ ಅದೇ ರಾಗ ಅದೇ ಆಡು. ಯಾವ್ದಾರ ಹೊಸ್ದಾಗಿ ಏನಾರ ಮಾಡಮ್ಮ ಅಂತದ ಮುಖನಿಗೆ ಬಂದ್ರು ತಾನೆ ಮಾಡೋಕ್ಕೆ. ಹಾಂ, ಏನು ಇವೆಲ್ಲನ ಅಲ್ಲಿ ಕಲ್ತ್ಕೊಂಡ್ಬಂದ್ಬಿಟ್ಟಿವಿ ಹೋಗಿ ಎಲ್ಲೋ. ಫೋನಲ್ಲಿ ನೋಡಿ ನಿನ್ನ ಕೈ ಫೋನ್ ಇದ್ದದ. ತೊಳ್ಕ ತಿನ್ಲ ಇದ್ದ ಬೇಕಾರೆ ತೊಳಿಬೇಕು. ಗೊತ್ತಾಗಿರೋದು ಕೊಟ್ಟಾರ ಯಾರ ಅವೈತ್ರಿಗೆ. ಇನ್ನು ಎಳೆವೆ ಅವಲ್ಲ ತಿನ್ಲ ಬೇಜಾನು ಬೇಡ ಬಿಡೋದ. ಇನ್ನು ಎಳೆವೆ ಅಲ್ಲಿ 2 kg ಇಲ್ವ ತಗತ್ತಿನ. ಅಲ್ಲಿ ನೆನೆನೂ ಕೊಟ್ಟಿಲ್ಲ, ಕೈಯಲ್ಲಿ ಕೊಟ್ಟಿಲ್ಲ. ಇಲ್ಲ ನೆನೆ ಕೊಟ್ಟಿದ್ದಪ್ಪ. ಹಿಂಗೆ ಸಣ್ಣ ಸಣ್ಣಗೆ ಪೀಸ್ ಮಾಡ್ಕೋಬೇಕು. ಈರುಳ್ಳಿ ತಗೋ ಹೋಗಿ ಒಂದ. ಹಾಂ, ಸಣ್ಣ ಈರುಳ್ಳಿ ಇದ್ದಾವೆ. ಇಷ್ಟೇ ಈ ಥರ ಪುಡಿ ಮಾಡ್ಕೊಂಡಾದ್ಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ತಗೋಬ ಒಂದ. ಈ ಶಾಪಿಂದ ಹಾಕ್ತಂದೆ ಒಂದು ಸಣ್ಣ ತಗೋಬಲ್ಲ, ಜಾಸ್ತಿ ಆಯಿತು. ಒಂಚೂರು ಇಲ್ದಾರೆ ತಿನ್ನಪ್ಪ, ಜಾಸ್ತಿನೇ. ಸಣ್ಣದು ಅಂದ್ರೆ ಜಾಸ್ತಿ ಸಣ್ಣ ತಗೊಂಬಂದ, ದಪ್ಪ ತಗೋಬ ಹೋಗಿದ್ದ ಒಂದು ಸ್ವಲ್ಪ. ನಿನ್ನ ಮುಸುಡಿಗೆ ಮೊದಲೇ ಇಂಥ ತರಕಾಯ್ತಿರ್ನಿಲ್ವಾ? ಒಂದು ಈರುಳ್ಳಿ, ಒಂದು ಸಣ್ಣದೊಂದು ಈರುಳ್ಳಿ. ಈಗ ಸೌತೆಕಾಯಿ ಕಟ್ಟಾಗಿದೆ, ಸಣ್ಣದೊಂದು ಈರುಳ್ಳಿ. ಕ್ಯಾಪ್ಸಿಕಮ್ ನಿಮ್ಮ ಮೆಟೀರಿಯಲ್ ಏನಾರ ಇದ್ದರೆ 1-2 ಕ್ಯಾಪ್ಸಿಕಮ್ಮು. ಸಣ್ಣವೆರಡು ಕೊಡು. ಸಣ್ಣವೇನಾದ್ರು 4-5 6 ತಂದಲ್ಲ ಎಲ್ಲ ನಾಳೆ ಕೂದಿ ತೀರಿಸ್ಬಿಟ್ಟ. ಕೊಡು ಸಣ್ಣವ. ದಪ್ಪ ಕೊಟ್ಟು ಅಲ್ಲೇ ನುಗ್ಗೆಕಾಯಿ ಅಲ್ಲೇ ಪೂಜೆ ಮಾಡ್ತಾ ಇರೋದು. ಕುಡಿಲಿ ನುಗ್ಗೆಕಾಯಿನೂ ಹಾಕು. ಮಡಿಕಂದಿ ಪೂಜೆ ಮಾಡ್ತದ. ಮಡಿಕಂದಿ ಪಿಡ್ಜಲ್ ಮಡಿಕಂದಿ ಪೂಜೆ ಮಾಡ್ತದ. ಇದ್ರದ ಇದೊಂದು ತೊಳಿ ಅಲ್ಲಿ. ನುಗ್ಗೆಕಾಯಿ ಏನು ಹಾಕುವಂಗಿಲ್ಲ, ಆದರೂ ಸುಮ್ಮನೆ ಹಾಕ್ತೀನಿ, ಇನ್ನೇನು ಒಣಗೋಯ್ತಾವೆ ಅಂತ ಅಂದ್ಬಿಟ್ಟು. ಏನೂ ಇಲ್ಲ ಇದರಲ್ಲಿ ಹಸಿ. ಎಲ್ಲ ಒಣಗೋ ಕೂತಬೇಕನ. ಎಳೆ ಮಡಗಿದೆ ಬರ್ತಿರೋ ಹಾಕ್ತಿದೆ. ಎತ್ಕೊಯ್ಯವ ಟೊಮೊ ಇಟ್ಕೊಡಿ ಒಂದೆರಡು ಟೊಮೊಟೊ ಬಾ ಪಟಪಟ್ನೆ. ಅಡ್ಡವ ನಾವು ಉದ್ದದ ಕೊಯ್ತದನ. ಹಾಕೋ ಎಣ್ಣೆಗೆ ಹಾಕೋ ಬಾ.
ಒಂಚೂರು ಎಣ್ಣೆ ಬಿಟ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಕ್ಯಾಪ್ಸಿಕಮ್ ಉರಿತಾರೋ. ಸೌತೆಕಾಯಿ, ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೊಟ, ಸರಿ ಸಾಸಿವೆಯ ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕು ಪಟಪಟ್ನೆ. ಮಾಡಿ ಜಾಸ್ತಿ ಪಟಪಟ್ನಾಲಿ. ಅದು ಸಾಸಿವೆ ಇದಾಗ ಗಂಟ ಸಿಡಿದ್ರೆ ಮಕ್ಕ. ಅಯ್ಯೋ 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 ಉಂಕನವ ಮಕ್ಕ ಉಂಟೋಯ್ತದೆ ಕಣವ. ಮಕ್ಕ ಯಾರ್ದಾರ ಓದೋದು ಅಡುಗೆ ಮಾಡಾರ್ದು ಮಕ್ಕ ಸಾಸಿವೆ ಸಿಡಿದ್ಬಿಟ್ಟು ನಿನ್ನ ಮಕ್ಕ ಉಂಟು ಹೋಗ್ಬಿಡ್ತದೆ. ಯಾರ್ತವೆ ಸಾಸಿವೆ? ಹ್ಞೂ ಆರ್ತವೆ. ಬೇರೆ ಹಾಕಿದ್ರೆ ಅಯ್ಯೋ 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 ಮಾಡಮಕ್ಕ ಉಂಕನ ಉಂಕನ ಕಮ್ಮಿನೇ ಮಾಡ್ಕೊಳ್ಳೋದು. ಸಿಡಿದು ಬಿಡ್ತವೆ ಸಾಸಿವೆ ಅಲ್ಲಿ. ಒಂಚೂರು ಚಟಪಟ ಅಂದಾಗ ಆಮೇಲೆ ಈಗ ಜಾಸ್ತಿ ಮಾಡ್ಕೊತೀನಿ. ಹಾಕಿರುಳಿಯ ಇದಕ್ಕೆ ಎಣ್ಣೆ, ಕರ್ಬೇವಿನ ಸೊಪ್ಪು, ಸಾಸಿವೆ, ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಈಗ ಟೊಮೊಟ ಹಾಕು. ಟೊಮೊಟೊನೂ ಈರುಳ್ಳಿ ಫ್ರೈ ಆಗಿದ್ದಲ್ವಾ? ಇಲ್ಲ ನಿನ್ಗೆ ಇದು ಮಾಡೋಕೆ ಕಷ್ಟ ಕಣ. ನೀನು ಹೇಳ್ತಿದ್ದೆ. ಹೇಳ್ಕೊಟ್ಟಂಗೆ ಮಾಡೋಕ್ಕೆ. ಅಲ್ಲ ನನಗೆ ಮಾಡ್ತೀನಿ ಹೇಳ್ಕೊಡು ಅಂತ ಹೇಳಿದ್ದೆ. ಬರ್ದವ್ರದ್ದು ಹೇಳಿಸ್ಕೊಳಿದ್ದೇನೆ. ಇನ್ನೇನು ಕಲ್ತಾರೋ? ಅಯ್ಯೋ ಹೊಸಿ ಎಲ್ಲ ನೀನು ಕಲಿಯೋದು. ನಾನು ನೋಡ್ತಾವನಿ 7 ವರ್ಷದಿಂದ ನೀನು ಕಲಿತಾರದ. ನಾವು ಸೌತೆಕಾಯಿ ಸಾಂಬಾರು ಯಾವಾಗಲೂ ಮಾಡಿಲ್ಲ. ನಾನು ದಿನ ಅದನ್ನೇ ಮಾಡೋದು, ಗೊತ್ತಿಲ್ವ ನಿನಗೆ? ಖಾರದ ಪುಡಿನೂ ಅದನ್ನು ಬೇಯಿಸ್ಕೊಂಡು ಇದ್ರೊಳಗೆ ಕುಯ್ಯಿ. ಟೊಮೊಟೊ ಹಾಕು, ಸೌತೆಕಾಯಿನೂ ಹಾಕು. ಖಾರ ಪುಡಿ ಒಂದು ಸ್ಪೂನ್ ಹಾಕಿದ್ರು ಸಾಕು. ಬೇಳೆ ಇದೆ ಉಣ್ತಾಯಿದೆ. 1 ಸ್ಪೂನ್ ಹಾಕು ಖಾರದ ಪುಡಿಯ. ಇದು ಫಸ್ಟ್ ಟೈಮ್ ಮಾಡ್ತಾರದು ನಮ್ಮ ಮಟ್ಟಿಲಿ ಸೌತೆಕಾಯಿ ಸಾಂಬಾರು. ಮಾಮೂಲಿ ತಿನ್ನುವಂಥ ಸೌತೆಕಾಯಿ ಸಾಂಬಾರು ಮಾಡ್ತಾರದು. ಅದೇ ಹೇಳಿದ್ನಲ್ಲ, ಟೊಮೊಟೊನು, ಸೌತೆಕಾಯಿ, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಬೇಳೆಕಾಳು, ಖಾರದ ಪುಡಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಎಣ್ಣೆ, ಉಪ್ಪು ಇಷ್ಟಿದ್ರೆ ಮಾಮೂಲಿ ಹೆಂಗೆ ಹುಳಿ ಸಾರು ಮಾಡ್ತೀವೋ ಹಂಗೆ ಮಾಡುವಂಥದ್ದು. ಅದಕ್ಕೆ ಇದಾಕೋದು ಸಾಂಬಾರು ಸೌತೆ ಅಲ್ಲ, ಮಾಮೂಲಿ ತಿನ್ನೋ ಸೌತೆ ಬರ್ತಿರುವಂಥದ್ದು ಹಾಕಿದ್ರೆ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ. ಈ ಥರ ಮಾಡೋ ವಿಧಾನ.